ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಜನವರಿ 2026 ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ಚಿನ್ನದ ಬೆಲೆ ನೋಡಿದರೆ ಇವತ್ತು ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು. ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ 17,885 ರೂಪಾಯಿ ಆಗಿದೆ, 24 ಕ್ಯಾರೆಟ್. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 17,88,500 ರೂಪಾಯಿ ಆಗಿದೆ. ಅಂದರೆ ನಿನ್ನೆಗೋಸ್ಕರ ಪ್ರತಿಯೊಂದು ಗ್ರಾಮಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಒಂದು ದೊಡ್ಡ ಏರಿಕೆ ತೋರಿಸಿದೆ. ಸುಮಾರು 1,177 ರೂಪಾಯಿನ ಒಂದು ಏರಿಕೆ ತೋರಿಸಿದೆ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಗ್ರಾಮ್ ಬಂದು 16,395 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 16,39,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ನಿನ್ನೆಗೋಸ್ಕರ ಒಂದು ದೊಡ್ಡ ಏರಿಕೆ 1,080 ರೂಪಾಯಿನ ಏರಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ 13,414 ರೂಪಾಯಿ. ಅಂದರೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಒಂದು ದೊಡ್ಡ ಏರಿಕೆ 883 ರೂಪಾಯಿನ ಏರಿಕೆ ಆಗಿದೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 13,41,400 ರೂಪಾಯಿ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದರಲ್ಲೂ ಸುಮಾರು ಪ್ರತಿ ಕೆಜಿನಲ್ಲಿ 30,000 ರೂಪಾಯಿನ ಏರಿಕೆ ಇದೆ. ಪ್ರತಿ ಗ್ರಾಮ್ ಬಂದು 410 ರೂಪಾಯಿ. ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಬೆಂಗಳೂರಿನಲ್ಲಿ 4,10,000 ರೂಪಾಯಿ ಆಗಿದೆ. ನಿನ್ನೆಗೋಸ್ಕರ ಪ್ರತಿ ಕೆಜಿನಲ್ಲಿ 30,000 ರೂಪಾಯಿನ ಏರಿಕೆ. ಹಾಗೆ ಪೆಟ್ರೋಲ್ ಬೆಲೆ 99 ರೂಪಾಯಿ 84 ಪೈಸೆ, ಡೀಸೆಲ್ 85 ರೂಪಾಯಿ 93 ಪೈಸೆ. ಹಾಗೆ ಕಚ್ಚಾ ತೈಲದ ಬೆಲೆ ಸುಮಾರು 5,978 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತು ಸ್ವಲ್ಪ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ನಿಫ್ಟಿ 50 ಇವತ್ತು ಸುಮಾರು 76.15 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 25,418.90 ಪಾಯಿಂಟ್ಸ್ಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 221.69 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 82,566.37 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಟಾಟಾ ಸ್ಟೀಲ್ನಲ್ಲಿ ಸುಮಾರು 4.37% ಅಷ್ಟು ಏರಿಕೆ ಆಗಿದೆ. ಹಾಗೆ L&T, ಝೊಮ್ಯಾಟೊ, ಟಾಟಾ ಮೋಟರ್ ಪ್ಯಾಸೆಂಜರ್ ವೆಹಿಕಲ್ಸ್, ಆಕ್ಸಿಸ್ ಬ್ಯಾಂಕ್, NTPC, ಕೋಲ್ ಇಂಡಿಯಾ, ಅಡಾನಿ ಪೋರ್ಟ್ಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಹಾಗೆ ONGC, JSW ಸ್ಟೀಲ್, ಅಡಾನಿ ಎಂಟರ್ಪ್ರೈಸಸ್, ICICI ಬ್ಯಾಂಕ್, ವಿಪ್ರೋ, ಬಜಾಜ್ ಆಟೋ, ಭಾರತಿ ಏರ್ಟೆಲ್, ಬಜಾಜ್ ಫಿನ್ಸರ್ವ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಹಾಗೆ ಟೆಕ್ ಮಹೀಂದ್ರ, HDFC ಬ್ಯಾಂಕ್, ಪವರ್ ಗ್ರಿಡ್, SBI ಒಂದಿಷ್ಟು ಶೇರ್ಸ್ಗಳಲ್ಲಿ ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ನಿಫ್ಟಿ 50ನಲ್ಲಿ. ಹಾಗೆ IPO ನೋಡಿದ್ರೆ ಕಸ್ತೂರಿ ಮೆಟಲ್ ಕಾಂಪೋಸಿಟ್ಸ್ ಇದು SME IPO ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 14 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಗಿದೆ. ಹಾಗೆ MSAFE ಎಕ್ವಿಪ್ಮೆಂಟ್ಸು ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು 13 ಪಟ್ಟಷ್ಟು ಇಲ್ಲಿವರೆಗೂ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಅಕ್ರಿಷನ್, ನ್ಯೂಟ್ರಾ, ವೇದ ಇದು ನಾಳೆ ಕ್ಲೋಸ್ ಆಗುತ್ತೆ. ಸುಮಾರು ಇಲ್ಲಿವರೆಗೂ ಸುಮಾರು 0.4 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ನಮಗೆಲ್ಲರೂ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.